ಗಂಗೆಯ ಯದುಪತಿಯು ಅರ್ಜುನನ ಸಾರಥಿ ಆಗಿರುವವರೆಗೂ ಪಾಂಡವರು ಅಜೇಯರಲ್ಲ. ಎಂತಹ ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈವಿತ್ವದ ಸಮ್ಮೇಳನ, ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇವವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾತ್ಮಗಳನ್ನು ಅನಶ್ವರವಾದಿ ಆತ್ಮನು ನಡೆಸುವನು. ಧನ್ಯ ಧನುಂಜಯ. ಆದರೆ ನನಗೆ ಈ ಯುದ್ಧದಲ್ಲಿ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅಭಿನಯನ್ನು ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಅರ್ಜುನ, ಈ ಮೃದ ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಸ್ಥನಾಗಿ ಅಂಬನ್ನು ಬಿಡು, ಭೀಷ್ಮನನ್ನು ಮದುವೆ ಮಾಡು. ಭೀಷ್ಮನ ಅಭಿಮಾನವನ್ನು ವ್ಯಕ್ತ ಮಾಡು. ನನ್ನ ಈ ಗುರುವೇರಿಗೆ ಪ್ರಚೋದಿಸಿ ಹೇಗೆ ಕೃಷ್ಣ? ನಾನು ಯುದ್ಧವನ್ನು ಆಪೇಕ್ಷಿಸುವನಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ, ಈ ಬೆಂಕಿಯನ್ನು ಹೊತ್ತಿಸುವುದು ಕೆಲಸ ಮಾಡಲು ಇಲ್ಲಿಗೆ ಬಂದೆಯ. ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ರಣದಲ್ಲಿ ಬಲಿ ಕೊಡದೆ ನಿನ್ನ ಕೇಳು, ಇಂದಾರಿಗೂ ಉಳಿವಿಲ್ಲ. ಮಹಾಶಕ್ತಿ ಭೀಷ್ಮನಿಂದ ದುರ್ಯೋಧನನ್ನು ನಿನ್ನ ಇಷ್ಟ ದೈವವನ್ನು ಸ್ಮರಿಸು. ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಕೃಷ್ಣನ ಪ್ರಸುಪ್ತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲೊಂದು ನವಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆ. ನನ್ನನ್ನು ಸಂಹಾರ ಮಾಡು. ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದುತವಂತ ಮೂರು ಲೋಕದಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಆಲೋಚಿಸಿದ್ದು ಇಂತಹ ಭಕ್ತರು ತಲೆಬಾಗಿ ನಿಂತಿರುವೆನು. ಯಾವ ಜನಗಳ ಸ್ಪರ್ಶದಿಂದ ನನ್ನ ಮಾತೆಯರ ಜಾಗೃತಿ ಸರ್ವಲೋಕ ಆ ಪದ ಪ್ರಾಂತದಲ್ಲಿ ನನ್ನ ಚಿನ್ನ ಮುಂದಕ್ಕೆ